ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗುಡ್. ಕಡಿಮೆ ಫಲಿತಾಂಶ ಬಂದ ಶಾಲೆ ಶಿಕ್ಷಕರಿಗೆ ಬಡ್ತಿ ಇಲ್ಲ ಅಂತಕ್ಕಂಥದ್ದು ಶಿಕ್ಷಕರಿಗೆ ಒಂದು ಸರ್ಕಾರದಿಂದ ಬಿಗ್ ಶಾಕನ್ನು ನೀಡಲಾಗಿದೆ. ಆ ಶಾಕ್ ಏನಂತಕ್ಕಂಥದ್ದನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಯಾರು ನೋಡ್ತಿದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಏನಿದು ಶಿಕ್ಷಕರಿಗೆ ಶಾಕ್ ಸುದ್ದಿ ಅಂದರೆ ನೋಡಿ, SSLCಯಲ್ಲಿ 60% ಕಮ್ಮಿ ರಿಸಲ್ಟ್ಗೆ ಅನ್ವಯ ಶಾಲೆಗಳ ಅನುದಾನ ಮತ್ತು ಶಿಕ್ಷಕರಿಗೆ ಮುಂಬಡ್ತಿ ಕಟ್ ಅಂತಕ್ಕಂಥದ್ದು ನೋಡಿ. ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ SSLC ಫಲಿತಾಂಶ ತೀವ್ರ ಕುಸಿದಿರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಶಿಕ್ಷಣ ಇಲಾಖೆ 2024-25ನೇ ಸಾಲಿನಲ್ಲಿ 60%ಕ್ಕಿಂತ ಕಡಿಮೆ ಫಲಿತಾಂಶ ಪಡೆದಿರುವ ಸರ್ಕಾರಿ ಪ್ರೌಢಶಾಲೆಗಳಿಗೆ ನೋಟಿಸ್ ಜಾರಿಗೊಳಿಸಿ ಮುಖ್ಯ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚಿಸಿದೆ ಅಂತಕ್ಕಂಥದ್ದು. ಅದೇ ರೀತಿ ಫಲಿತಾಂಶ ಕುಸಿದಿರುವ ಅನುದಾನಿತ ಶಾಲೆಗಳಿಗೆ ಸರ್ಕಾರದ ವೇತನ ಅನುದಾನ ತಡೆಹಿಡಿಯಲು ವಿಷಯವಾರು ಶಿಕ್ಷಕರ ವಾರ್ಷಿಕ ವೇತನ ಬಡ್ತಿ ಕಡಿತಕ್ಕೆ ಸೂಚಿಸಿದೆ ಅಂತಕ್ಕಂಥದ್ದು. ಆದರೆ ಕಡಿಮೆ ಫಲಿತಾಂಶ ಪಡೆದಿರುವ ಅನುದಾನ ರಹಿತ ಖಾಸಗಿ ಶಾಲೆಗಳ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ಇದೆ. ನೀವಿಲ್ಲಿ ನೋಡಬಹುದು, ಸತತ 5 ವರ್ಷ 50% ಮಕ್ಕಳು ಫೇಲ್ ಆಗಿದ್ದರೆ ಸಂಪೂರ್ಣ ವೇತನ ಅನುದಾನ ಕಡಿತ ಅಂತಕ್ಕಂಥದ್ದು ನೀಡಿದ್ದಾರೆ. ನೋಡಿ, ಸತತ 5 ವರ್ಷದಾಗ 50% ಏನಾದರೂ ಮಕ್ಕಳು ಫೇಲ್ ಆದ್ರಂದ್ರೆ ಅವರ ವೇತನ ಅನುದಾನವನ್ನು ಸಂಪೂರ್ಣವಾಗಿ ಕಡಿತಗೊಳಿಸ್ತೀವಿ ಅಂತೇಳಿ ಸರ್ಕಾರ ಖಡಕ್ ಆದಂಥ ಸೂಚನೆಯನ್ನು ನೀಡಿದೆ. ಫಲಿತಾಂಶ ಕುಸಿದಿರುವ ಶಿಕ್ಷಕರ ವಾರ್ಷಿಕ ವೇತನ ಬಡ್ತಿಗೆ ಬ್ರೇಕ್ ಹಾಕಲು ಸೂಚನೆಯನ್ನು ನೀಡಿದ್ದಾರೆ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ. ಅದರ ಜೊತೆಗೆ ಮುಖ್ಯ ಶಿಕ್ಷಕರ ಸಮಜಾಯಿಷಿ ಸಮರ್ಪಕವಿಲ್ಲದಿದ್ದರೆ ಶಿಸ್ತು ಕ್ರಮಕ್ಕೆ ಇಲಾಖೆ ಏನು ಮಾಡಿದೆ ಅಂದ್ರೆ ನಿರ್ದೇಶನವನ್ನು ನೀಡಿದೆ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ. ಅಂದರೆ ಈ SSLC ಒಂದು ಪರೀಕ್ಷೆಯಲ್ಲಿ 10th ಪರೀಕ್ಷೆಯಲ್ಲಿ ಯಾವೆಲ್ಲ ಶಾಲೆಯಲ್ಲಿ ಕಡಿಮೆ ಫಲಿತಾಂಶ ಬಂದಿದೆಯಲ್ಲ ಆ ಶಿಕ್ಷಕರಿಗೆ ಒಂದು ದೊಡ್ಡ ಶಾಕನ್ನು ಸರ್ಕಾರ ನೀಡಿದೆ ಅಂತಕ್ಕಂಥದ್ದು. ಅಂದರೆ 60%ಕ್ಕಿಂತ ಕಡಿಮೆ ಫಲಿತಾಂಶ ಬಂದಂಥ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿಗೆ ಶಿಸ್ತು ಕ್ರಮಕ್ಕೆ ಮುಂದಾಗಿ ಅಂತೇಳಿ ಏನು ಮಾಡಲಾಗಿದೆ ಅಂದರೆ ಸರ್ಕಾರದಿಂದ ನೋಟಿಸನ್ನು ಕಳಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ನೋಟಿಸ್ನಲ್ಲಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲೊಂದಿದೆ ನೋಡಿ, ನೀವು ಇಲ್ಲಿ ನೋಡಬಹುದು. ನೋಟಿಸ್ನಲ್ಲಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ, ನಿಮ್ಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ, ಕಲಿಕೆಯ ಮಟ್ಟ ಉನ್ನತಗೊಳಿಸಿ ಫಲಿತಾಂಶ ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಇಲಾಖೆ ನಿರ್ದೇಶನ ನೀಡಿತ್ತು. ಆ ನಿರ್ದೇಶನದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದಿರುವುದು ನಿಮ್ಮ ಶಾಲೆಯ ಫಲಿತಾಂಶದಿಂದ ಕಂಡುಬಂದಿದೆ. ನಿಮ್ಮ ಈ ಧೋರಣೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪ ತೋರಿಸುತ್ತಿದೆ. ನೀವು ಶೈಕ್ಷಣಿಕವಾಗಿ ಶಾಲೆಗಳ ಶಿಕ್ಷಕರುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸಲು ಸರಿಯಾದ ಮಾರ್ಗದರ್ಶನ ನೀಡದೆ ಕರ್ತವ್ಯ ನಿರ್ಲಕ್ಷ್ಯ ತೋರಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಂತ್ರಣ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳ 1957ರ ನಿಯಮ 12ರ ಅಡಿ ನೋಟಿಸು ಜಾರಿಗೊಳಿಸಲಾಗಿತ್ತು. ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಏಕೆ ನಿಯಮಾನುಸಾರ ಕ್ರಮ ಜರುಗಿಸಬಾರದು ಎಂಬುದಕ್ಕೆ ಲಿಖಿತ ಸಮಜಾಯಿಷಿ ನೀಡಲು ಸೂಚಿಸಿದೆ ಅಂತಕ್ಕಂಥರ ಬಗ್ಗೆ ಏನಿದೆ ಅಂದ್ರೆ ಇದೆ ಅಂತಕ್ಕಂಥದ್ದು. ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಡಾಕ್ಟರ್ ತ್ರಿಲೋಕ್ ಚಂದ್ರರವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡ್ಬೋದು. ಇಲ್ಲಿ 60%ಕ್ಕಿಂತ ಕಡಿಮೆ
ಫಲಿತಾಂಶ ಪಡೆದಿರುವ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ನೋಟಿಸು ನೀಡಿ ಉತ್ತರ ಪಡೆದು ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಸಂಬಂಧಿಸಿದ ಎಲ್ಲ ಜಿಲ್ಲಾ DDPI ಮತ್ತು BEOಗಳಿಗೆ ಸೂಚಿಸಲಾಗಿದೆ. ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗಳು ನೀಡುವ ಸಮಜಾಯಿಷಿ ಆಧರಿಸಿ ಕ್ರಮ ಜರುಗಿಸಲಾಗುವುದು ಅಂತಕ್ಕಂಥದ್ರ ಬಗ್ಗೆ ಏನು ಮಾಡಲಾಗಿದೆ ಅಂದ್ರೆ ಅವರು ನೀಡಿದ್ದಾರೆ ಅಂತಕ್ಕಂಥದ್ದು. ಯಾವೆಲ್ಲ ಶಾಲೆಗಳಿಗೆ ಕಡಿಮೆ ಫಲಿತಾಂಶ ಬಂದಿದೆಯಲ್ಲ ಅವರು ಸೂಕ್ತವಾದಂಥ ಕಾರಣಗಳನ್ನು ನೀಡಬೇಕಾಗ್ತದ ಅಂತಕ್ಕಂಥದ್ದು. ಹೀಗಾಗಿ ಒಂದು ಶಿಕ್ಷಕರಿಗೆ ನೀಡಿದಂಥ ಕಡಿಮೆ ಫಲಿತಾಂಶ ಬಂದಂಥ ಶಾಲೆಗಳಿಗೆ ಒಂದು ಬಿಗ್ ಶಾಕ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.